ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಅರಣ್ಯವು ಹರ್ಷಿಸುವುದು. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು. ಅರಣ್ಯವು ಮರುಭೂಮಿಯು ಆನಂದಿಸುವವು, ವನನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಅರಣ್ಯವು ಮರುಭೂಮಿಯು ಆನಂದಿಸುವಂತೆ, ವನನೆಲವು ಹರ್ಷಿಸಿ ತಾವರಂತೆ ಕಳಕಳಿಸುವುದಂತೆ. ಕೆಲವರು ಹೀಗೆ ಹೇಳುತ್ತಾರೆ, ಪಾಸ್ಟರ್, ನನ್ನ ಜೀವಿತ ಅರಣ್ಯ ರೋಧನೆ ಎಂತಾಗಿದೆ, ನನ್ನ ಕುಟುಂಬ ಒಡೆದು ಹೋಗಿದೆ, ನನ್ನ ಕುಟುಂಬ ಜೀವಿತದಲ್ಲಿ ಸಂತೋಷ ಸಮಾಧಾನಗಳಿಲ್ಲ, ಸಾಲದ ಸಮಸ್ಯೆ ಜಾಸ್ತಿ ಇದೆ. ಯಾವುದೋ ಒಂದು ಮರುಭೂಮಿಯ ಅವಸ್ಥೆಯಲ್ಲಿ ನೀವು ಸಿಕ್ಕಿಕೊಂಡಿರಬಹುದು. ದೇವರು ನಿಮ್ಮನ್ನು ನೋಡಿ ನಿಮಗೆ ವಾಗ್ದಾನ ಮಾಡಿ ಹೇಳುತ್ತಿದ್ದಾರೆ, ಅರಣ್ಯದ ಹಾಗೆ ಇರುವ, ಮರುಭೂಮಿಯ ಅವಸ್ಥೆಯಲ್ಲಿ ಇರುವ ನಿನ್ನ ಜೀವಿತದಲ್ಲಿ ದೇವರು ಒಂದು ಆನಂದವನ್ನು ಕೊಡಲಿಕ್ಕಿದ್ದಾರೆ, ಒಂದು ಸಂತೋಷವನ್ನು ಕೊಡಲಿಕ್ಕಿದ್ದಾರೆ. ವನನೆಲವು ಹರ್ಷಿಸುವಂತೆ, ಸ್ತೋತ್ರ, ಅದು ತಾವರೆಯಂತೆ ಒಂದು ಕಳಕಳಿಸುವ ಹಾಗೆ ನಿಮ್ಮ ಜೀವಿತದಲ್ಲಿ ದೇವರು ಒಂದು ಶ್ರೇಷ್ಠ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು 6 ವಾಗ್ದಾನದ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ನೀವು ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿರಿ. 1, ಅರಣ್ಯ ಮರುಭೂಮಿ ಆನಂದಿಸುತ್ತದಂತೆ. 2, ನಿಮ್ಮ ಆತ್ಮ ನೂತನ ಹರ್ಷದಿಂದ ಕಳೆಗೊಳ್ಳುವುದಂತೆ. ಸಮೃದ್ಧಿಯ ದಿನಗಳನ್ನು ಕರ್ತನು ನಿಮಗೆ ಕೊಡುತ್ತಾರಂತೆ. ನಿಮ್ಮ ಅಂತರ್ಯದಲ್ಲಿ ಉತ್ಸಾಹ ಧ್ವನಿಯಾಗುವಷ್ಟು ಉಲ್ಲಾಸವನ್ನು ಕೊಡ್ತಾರಂತೆ. ನೀನು ಸಂತೋಷದಿಂದ ಹಾಡಿ ಕರ್ತನನ್ನು ಆರಾಧಿಸುವಂತೆ ಒಂದು ಸ್ತುತಿಯ ಅಭಿಷೇಕವನ್ನು ಕೊಡುವುದನ್ನು ನೋಡ್ತೇವೆ. ಕಾರ್ಮೆಲ್ ಶಾರೋನಿನ ವೈಭವದ ಅಲಂಕಾರವನ್ನು ನಾನು ನಿಮಗೆ ಕೊಡುತ್ತೇನೆಂಬುದಾಗಿ ಅದ್ಭುತವಾದ ವಾಗ್ದಾನಗಳನ್ನು ದೇವರು ತಿಳಿಸುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವನ ಅರಣ್ಯ ರೋಧನೆಯಂತೆ ಇದ್ದರೂ ಕರ್ತನು ಅದನ್ನು ಮಾರ್ಪಡಿಸುತ್ತಾರೆ. ನಮ್ಮ ಕರ್ತನು, ನಮ್ಮ ದೇವರು ಯಾರು ಗೊತ್ತಾ? ಮಾರಾದ ಅನುಭವಗಳನ್ನು ಮಧುರವಾಗಿ ಮಾರ್ಪಡಿಸುವ ದೇವರು, ಕಹಿಯಾದ ಅನುಭವಗಳನ್ನು ಸಿಹಿಯಾಗಿ ಮಾರ್ಪಡಿಸುವ ದೇವರು. ಇಸ್ರಾಯೇಲರು ಕರ್ತನಿಗೆ ಅವಿಧೇಯರಾಗಿ ಒಳಗಾಗಿ ಕರ್ತನಿಗೆ ಕೋಪವನ್ನು ಎಬ್ಬಿಸಿದಾಗ ದೇವರು ಅವರನ್ನು ಅಶ್ಶೂರ್ಯರ ಕೈಗೆ ಒಪ್ಪಿಸಿಕೊಟ್ಟು ಬಿಟ್ಟರು. ಅಶ್ಶೂರ್ಯರು ಅವರನ್ನು ಸೆರೆಗೆ ಒಯ್ದರು. ಮಾತ್ರವಲ್ಲ, ಇಸ್ರಾಯೇಲರ ಜೀವನ ಬರುಡು ಭೂಮಿಯಾಗಿ ಮಾರ್ಪಟ್ಟಿತ್ತು. ಅವರು ಸೆರೆಯಲ್ಲಿ ಗೋಳಾಡಿ ಕರ್ತನನ್ನು ಬೇಡಿಕೊಂಡಾಗ ತಿರುಗಿ ದೇವರು ಮನಮರುಗಿ, ಹಲ್ಲೆಲೂಯ, ಅವರ ಜೀವಿತದಲ್ಲಿ ವನನೆಲವು ಹರ್ಷಿಸುವಂತೆ ಅದ್ಭುತವಾಗಿ ದೇವರು ಅವರಿಗೆ ಬಿಡುಗಡೆ ಕೊಟ್ಟು ಅದ್ಭುತವನ್ನು ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ಅದು ಹಾಗೆ ಸಂಭವಿಸುವಂಥದ್ದಾಗಿದೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಲ ಒಬ್ಬ ತಾಯಿ ವಿಧವೆ, ಅವರ ಪತ್ನಿ ತೀರಿ ಹೋದ ಮೇಲೆ ಎಲ್ಲರೂ ಶವ ಸಂಸ್ಕಾರವನ್ನು ಮುಗಿಸಿದರು. ನಂತರ ಸಂಬಂಧಿಕರು ಸ್ವಲ್ಪ ದಿವಸ ಇದ್ದರು. ಅವರು ನಂತರ ಮನೆ ಬಿಟ್ಟು ಹೋದ ಮೇಲೆ ಅವರಿಗೆ ಒಂಟಿತನ ಕಾಡಲಿಕ್ಕೆ ಆರಂಭಿಸಿತು. ನಿರಾಶೆ ಉಂಟಾಯಿತು. ಮಕ್ಕಳಿದ್ದಾರೆ, ಮಕ್ಕಳಿಗೆ ಹೇಗೆ ಓದಿಸಬೇಕು, ಅವರಿಗೆ ಫೀಸ್ ಹೇಗೆ ಕಟ್ಟಬೇಕು, ಎಲ್ಲವೂ ಒಂದು ಕಾರ್ಗತ್ತಲೆ ಮಯವಾದಂಥ ಒಂದು ಅನುಭವ. ಏನು ಮಾಡಬೇಕೆಂಬುದಾಗಿ ಗೊತ್ತಾಗಲಿಲ್ಲ. ನೇರವಾಗಿ ದೇವರ ಬಳಿ ಹೋಗಿ ದೇವರ ಬಳಿ ತನ್ನ ಹೃದಯವನ್ನು ಬಿಚ್ಚಿ ಪ್ರಾರ್ಥನೆ ಮಾಡಿದಾಗ ದೇವರು ಅವರ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಆರಂಭಿಸಿದರು. ಅರಣ್ಯದಂತೆ, ಮರುಭೂಮಿಯಂತೆ ಬರುಡಾದ ಅವರ ಜೀವಿತದಲ್ಲಿ ಸ್ತೋತ್ರ, ದೇವರು ಒಂದು ಅದ್ಭುತ ಕಾರ್ಯ ಮಾಡಿದರು. ಏನಂದರೆ, ಅವರಿಗೆ ದೇವರು ಒಂದು ಒಳ್ಳೆಯ ಕೆಲಸವನ್ನು ಕೊಟ್ಟರು. ಆ ಕೆಲಸದ ನಿಮಿತ್ತವಾಗಿ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಬೆಳೆಸಿದ ಮೇಲೆ ಮಕ್ಕಳು ಕೂಡ ಒಂದು ಉನ್ನತವಾದ ಹುದ್ದೆಯಲ್ಲಿ ಕೆಲಸ ಸಿಗುವಂತೆ ದೇವರು
ಕೃಪೆ ಕೊಟ್ಟರು. ಅವರ ಕುಟುಂಬ ಅಷ್ಟೇ ಹೋಗ್ಬಿಡ್ತದೆ ಎಂಬುದಾಗಿ ಜನರು ಅನಿಸಿದರು. ಆದರೆ ಮರುಭೂಮಿಯ ಹಾಗೆ ಇರುವಂಥ ಅವರ ಜೀವಿತವನ್ನು ದೇವರು ಬ್ಲೆಸ್ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ಇದೇ ಅನುಭವದಲ್ಲಿ ನೀವು ಹಾದು ಹೋಗುತ್ತಾ ಇದ್ದೀರಾ. ಹೌದು ಪಾಸ್ಟರ್, ನನ್ನ ಕುಟುಂಬಕ್ಕೆ ಯಾರು ಸಪೋರ್ಟ್ ಇಲ್ಲ, ನಮ್ಮ ಜೀವಿತವು ಹಾಗೆ ಇದೆ ಎಂಬುದಾಗಿ ಹೇಳುತ್ತಾ ಇದ್ದೀರಾ. ನಿಮ್ಮ ಎಲ್ಲ ಚಿಂತಾ ಭಾರವನ್ನು ಕರ್ತನ ಸಮ್ಮುಖದಲ್ಲಿ ತಂದು ಈ ವಾಗ್ದಾನವನ್ನು ಹಿಡಿದು, ಸ್ವಾಮಿ, ಅರಣ್ಯ ರೋದನೆ ಹಾಗಿರುವ ನನ್ನ ಜೀವಿತವನ್ನು ಮಾರ್ಪಡಿಸಿರಿ ಎಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ಅರಣ್ಯವು ಮರುಭೂಮಿಯು ಆನಂದಿಸುವ ಹಾಗೆ ಒಂದು ಸಂತೋಷ ಸಮಾಧಾನವನ್ನು ದೇವರು ನಿಮಗೆ ಕೊಡುತ್ತಾರೆ, ಒಂದು ಸಮೃದ್ಧಿಯನ್ನು ದೇವರು ಕೊಡುತ್ತಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ವಿಶೇಷವಾಗಿ ಈ ಅದ್ಭುತ ಸಮಯಕ್ಕಾಗಿ ಸ್ತೋತ್ರ. ಅರಣ್ಯ ರೋದನೆಯಾದ ನಮ್ಮ ಜೀವಿತವನ್ನು ದೇವರೇ ಒಂದು ಹರ್ಷವನ್ನು, ಒಂದು ಸಂತೋಷವನ್ನು ಕೊಡುತ್ತಿ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರ. ನಾವು ಓದಿದ ವಾಕ್ಯದಲ್ಲಿ ಎಷ್ಟೋ ವಾಗ್ದಾನಗಳು, ಎಷ್ಟೋ ಆಶೀರ್ವಾದಗಳು. ಆ ಎಲ್ಲ ಆಶೀರ್ವಾದಗಳು ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವಂಥ ಪ್ರತಿಯೊಂದು ಕುಟುಂಬದ ಮೇಲೆ ಇಳಿದು ಬರಲಿ. ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ ಸ್ವಾಮಿ. ನಿನ್ನ ಜನರೊಂದಿಗೆ ನಿನ್ನ ಹಸ್ತ ಇರಲಿ. ಈ ವಾಕ್ಯದಂತೆ ಪ್ರತಿಯೊಂದು ಆಶೀರ್ವಾದಗಳನ್ನು ನಿನ್ನ ಜನರು ಕಾಣುವಂತೆ ಸಹಾಯ ಮಾಡಿರಿ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತೇವೆ, ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಮರುಭೂಮಿಯ ಹಾಗೆ ಬರುಡಾಗಿರುವ ಜೀವಿತವನ್ನು ದೇವರು ಸಮೃದ್ಧಿಗೊಳಿಸಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.